ಸಾಧಾರಣವಾಗಿ ಬ್ಯಾಂಕ್ನ ಸಿಬ್ಬಂದಿಗಳು ಗ್ರಾಹಕರಿಗೆ ಹಾಗೂ ಗ್ರಾಹಕರು ಇಟ್ಟಂತಹ ಚಿನ್ನಾಭರಣಗಳನ್ನ ಎತ್ತುಕೊಂಡು ಎಸ್ಕೇಪ್ ಆಗಿ ಬ್ಯಾಂಕಿಗೆ ಹಾಗೂ ಗ್ರಾಹಕರಿಗೆ ಮೋಸ ಮಾಡೋದನ್ನ ನೀವು ನೋಡಿರ್ತೀರಾ. ಆದ್ರೆ ಇವತ್ತಿನ ಈ ಕೇಸ್ನಲ್ಲಿ ಗ್ರಾಹಕರ ಸೋಗಿನಲ್ಲಿ ಹೋದಂತಹ ಸುಮಾರು 12 ಜನರಕ್ಕೂ ಹೆಚ್ಚು ಜನರು ಏನು ಬ್ಯಾಂಕಿಗೆ ದೋಖವನ್ನ ಮಾಡಿದ್ದಾರೆ. ಸುಮಾರು 80 ಲಕ್ಷಕ್ಕೂ ಅಧಿಕವಾದಂತಹ ಮೊತ್ತವನ್ನ ಇವರು ಬ್ಯಾಂಕಿಗೆ ವಂಚನೆಯನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಈ ಒಂದು ಪ್ರಕರಣ ಹೇಗಾಯ್ತು ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಪ್ರಕರಣ ಆಗಿರೋದು ಬೆಂಗಳೂರಿನ ಜಯನಗರದ 3ನೇ ಬ್ಲಾಕ್ ನಲ್ಲಿರುವ ಯೂನಿಯನ್ ಬ್ಯಾಂಕ್ ನಲ್ಲಿ, ಅಂದ್ರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಈ ಒಂದು ಕೃತ್ಯ ಹೇಗಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಏನು ಸುಮಾರು 12 ಜನರ ಒಂದು ತಂಡ ಲೋನ್ ಬೇಕು ಅಂತ ಹೇಳಿ ಸಾಕಷ್ಟು ಬ್ಯಾಂಕ್ ನ ಅದೇ ರೀತಿ ಸಾಕಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಬೆಂಗಳೂರಿನಲ್ಲಿ ಈ ಮಧ್ಯವರ್ತಿಗಳ ಹಾವಳಿ ಸ್ವಲ್ಪ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಧ್ಯವರ್ತಿಗಳು ಎಲ್ಲರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸ್ತೀವಿ, ಆದ್ರೆ ನಾವು ಕೇಳಿದಂತಹ ಕೆಲವೊಂದು ದಾಖಲೆಗಳನ್ನ ನೀವು ಕೊಟ್ಟರೆ ಸಾಕು ಎನ್ನುವ ನಿಟ್ಟಿನಲ್ಲಿ ಅವರ ಬ್ರೈನ್ ಅನ್ನ ವಾಶ್ ಮಾಡ್ತಾರೆ. ಇದೇ ರೀತಿಯ ಕೆಲಸ ಇಲ್ಲೂ ಕೂಡ ಆಗಿದೆ. ಶಶಿಕುಮಾರ್ ಎನ್ನುವ ಸುಮಾರು 40 ರಿಂದ 50 ವರ್ಷದ ವ್ಯಕ್ತಿ ಏನಿದ್ದಾನೆ, ಈತ ಈ 12 ಜನರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಏನು ಈ 12 ಜನ ಇದ್ದಾರೆ, ಇವರು ಕೂಡ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಕ್ಕಾಗಿ ಎಲ್ಲೆಡೆ ಅಲಿತಾ ಇರ್ತಾರೆ. ಆ ಒಂದು ಉದ್ದೇಶವನ್ನ ಈತ ತನ್ನ ದುರುದ್ದೇಶಕ್ಕಾಗಿ ಬಳಸ್ಕೋತಾನೆ. ಕಮಿಷನ್ ಆಸೆಗಾಗಿ ಅವರೆಲ್ಲರ ಬಳಿ, ಅಂದ್ರೆ ಸುಮಾರು 12 ಜನ ಇದ್ದಾರೆ, ಇದರಲ್ಲಿ 6 ಮಹಿಳೆಯರು 6 ಪುರುಷರು ಕೂಡ ಇದ್ದಾರೆ. ಈ 12 ಜನರ ಬಳಿ ದಾಖಲೆಗಳನ್ನ ಈತ ಮೊದಲನೇದಾಗಿ ಸಂಪಾದನೆ ಮಾಡ್ತಾನೆ. ಆ ದಾಖಲೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ, ಅವರ ಬಳಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅದೇ ರೀತಿ ಈ ಬಿಸ್ನೆಸ್ ಅನ್ನ ಓಪನ್ ಮಾಡ್ಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಇವೆಲ್ಲವನ್ನು ಕೂಡ ಈತ ಏನು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಅದು ಕೂಡ ಏನು ಪ್ರಧಾನಮಂತ್ರಿ ಯೋಜನೆ ಏನಿದೆ, MSME ಅಥವಾ PMSY ಅಂತ ನಾವೇನ್ ಕರಿತೀವಿ, ಅಥವಾ ಮುದ್ರಾ ಯೋಜನೆ ಅಂತ ನಾವೇನ್ ಕರಿತೀವಿ, ಆ ಯೋಜನೆಯ ಅಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನ ಕೊಡಿಸ್ತೇನೆ ಅಂತ ಹೇಳಿ ಶಶಿಕುಮಾರ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಈತ, ಅಥವಾ ಮಧ್ಯವರ್ತಿ ಏನಿದ್ದಾನೆ ಶಶಿಕುಮಾರ್, ಈತ ಬ್ಯಾಂಕ್ ಹಾಗೂ ಗ್ರಾಹಕರ ನಡುವೆ ಒಂದು ಬ್ರಿಡ್ಜ್ ರೀತಿ ಕೆಲಸವನ್ನ ಮಾಡಿ ಎಲ್ಲ ಡಾಕ್ಯುಮೆಂಟ್ ಅನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತಾನೆ. ನಂತರದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಕೂಲಂಕುಷವಾಗಿ ಅದನ್ನ ಪರಿಶೀಲನೆಯನ್ನ ಮಾಡಿ ಅವರಿಗೆ ಲೋನ್ ಅನ್ನ ಕೊಡ್ತಾರೆ. ಈ ಲೋನ್ ಅನ್ನ ಕೊಡುವ ಸಂದರ್ಭದಲ್ಲಿ ಸುಮಾರು ಒಬ್ಬರಿಗೆ 5 ರಿಂದ 6 ಲಕ್ಷ, 7 ಲಕ್ಷ, ಈ ರೀತಿ ಏನು ಸುಮಾರು 10 ರಿಂದ 12 ಜನ ಅಂತ ನಾವು ನೋಡ್ತಾ ಹೋದರೆ ಸುಮಾರು 80 ರಿಂದ 90 ಲಕ್ಷದಷ್ಟು ಪ್ರಸ್ತುತ ಮಾಹಿತಿಯಂತೆ ಅವರಿಗೆ ಲೋನ್ ಅನ್ನು ನೀಡಿರ್ತಾರೆ. ನಂತರದಲ್ಲಿ ಯಾವಾಗ ಬ್ಯಾಂಕ್ ನ ಅಧಿಕಾರಿಗಳು ಏನು ಫೀಲ್ಡ್ ನಲ್ಲಿ ಇವರ MSME ಯೋಜನೆಗಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನೋಡುವ ನಿಟ್ಟಿನಲ್ಲಿ ಫೀಲ್ಡ್ ಗೆ ಹೋದಾಗ, ಅಲ್ಲಿ ಯಾವುದೇ ಅಡ್ರೆಸ್ ನಲ್ಲಿ ಏನು ಹಿಂದೆ ಇವರು ಈ ರೀತಿಯ ಅಡ್ರೆಸ್ ನಲ್ಲಿ ಈ ರೀತಿಯ MSME ಗಳಿವೆ ಅಂತ ಹೇಳಿದ್ರು, ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳಾಗ್ಲಿ ಅಥವಾ ಆಫೀಸ್ ಕಾರ್ಖಾನೆಗಳು ಯಾವುದು ಕೂಡ ಇರೋದಿಲ್ಲ. ಅವಾಗ ಬ್ಯಾಂಕ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ನಮಗೆ ಇವರು ವಂಚನೆಯನ್ನ ಮಾಡಿದ್ದಾರೆ ಅಂತ. ಈ ಎಲ್ಲ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಏನಿರ್ತಾರೆ, ಅವರು ಸೀದಾ ಜಯನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಸುಮಾರು 12 ಜನ ಮತ್ತು ಮತ್ತೊಬ್ಬ ವ್ಯಕ್ತಿಯಿಂದ ನಮಗೆ ವಂಚನೆ ಆಗಿದೆ ಅಂತ. ಪೊಲೀಸರು ಕೂಡ ಏನು ತನಿಖೆಯನ್ನ ಕೈಗೊಂಡು ಏನು ಸುಮಾರು 6 ಜನರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ಏನು 12 ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸಾಲಕ್ಕೆ ಸಂಬಂಧಪಟ್ಟಂತೆ, ಅವರೆಲ್ಲರೂ ಕೂಡ ಜೆನ್ಯೂನ್ ಆಗಿ ಸಾಲವನ್ನು ತೆಗೆದುಕೊಂಡು ತಿಂಗಳು EMI ಅನ್ನು ಕೂಡ ಕಟ್ತಾ ಇರ್ತಾರೆ. ಆದ್ರೆ ಏನು ಕಿಂಗ್ ಪಿನ್ ಇದ್ದಾನೆ ಶಶಿಕುಮಾರ್, ಈತನ ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನ ಪೊಲೀಸರಿಗೆ ತಿಳಿಸ್ತಾರೆ. ನಂತರದಲ್ಲಿ ಏನು ಈ ಕಿಂಗ್ ಪಿನ್ ಆದಂತಹ ಶಶಿಕುಮಾರ್ ಅನ್ನ ಪೊಲೀಸರು ಬಂಧನ ಮಾಡಿದಾಗ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ. ಈತ ಕಮಿಷನ್ ಆಸೆಗೆ ಈ ಎಲ್ಲ ಕೃತ್ಯಗಳನ್ನ ಮಾಡಿದ್ದಾನೆ ಅಂತ. ಹೀಗಾಗಿ ಏನು ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಸಾಲ ಸೌಲಭ್ಯವನ್ನು ಅವರಿಗೆ ಕೊಡಿಸಿ, ಅದು ಕೂಡ ಸುಳ್ಳು ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಸಾಕಷ್ಟು ಕಮಿಷನ್ ಅನ್ನ ಈತ ಪಡೆದಿದ್ದ ಎನ್ನುವ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಸಾಲವನ್ನ ಪಡೆಯುವ ಸಂದರ್ಭದಲ್ಲಿ ಯಾರ ಮೂಲಕ ಸಾಲವನ್ನ ಪಡಿತಾ ಇದ್ದೀರಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯ ಹಳ್ಳಕ್ಕೆ ಬೀಳುವ ಕೃತ್ಯಗಳು ನಡೆಯೋದ್ರಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಪೊಲೀಸರು ಶಶಿಕುಮಾರ್ನನ್ನ ಬಂಧಿಸಿ ಸಾಕಷ್ಟು ವಿಚಾರಣೆಗೆ ಆತನನ್ನ ಒಳಪಡಿಸಿರೋದು. ಏನು ಮಿಕ್ಕಂತಹ ಸುಮಾರು 3 ರಿಂದ 4 ಜನ ಆರೋಪಿಗಳಿದ್ದಾರೆ, ಅವರಿಗೆ ಪೊಲೀಸ್ನವರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಈ 12 ಆರೋಪಿಗಳಿದ್ದಾರೆ, ಇವರದ್ದು ಮೇಲ್ನೋಟಕ್ಕೆ ಯಾವುದೇ ತಪ್ಪಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಆದ್ರೆ ಸತ್ಯಾಸತ್ಯತೆ ವಿಚಾರಣೆಯ ನಂತರವಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಇದು ಈ ಒಂದು ಫ್ರಾಡ್ ನ ಸುದ್ದಿ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.